ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ ವಿತ್ ಈ ವಿಟಾರ. ಇವತ್ತು ಹೊಸ ಊರು, ಹೊಸ ಜಾಗ. ನಾನು ಎಲ್ಲಿದ್ದೇನಂತ ಹೇಳೋಕ್ಕಿಂತ ಮುಂಚೆ ನಾ ಎಲ್ಲಿಂದ ಶುರು ಮಾಡಿದ್ವಿ ನಿನ್ನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಾವು ವಿಜಯವಾಡದಾಗ ವಿಜಯವಾಡದಾಗ ಕೆಲವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ದುರ್ಗಾ ಟೆಂಪಲ್ಗೆ ಹೋದ್ವಿ, ಅಲ್ಲಿಂದ ಕೃಷ್ಣ ಬ್ಯಾರೇಜ್ಗೆ ಹೋದ್ವಿ, ಅಲ್ಲಿಂದ ಉಂಡೆವಲ್ಲಿ ಕೇವ್ಸ್ಗೆ ಹೋದ್ವಿ, ಅಲ್ಲಿಂದ ನಮ್ಮ ಪಯಣ ಚೆನ್ನೈ ಕಡೆ ಹೊಂಟಿತ್ತು. ಸೊ ಹೋಗ್ಬೇಕಾದ್ರೆ ಇದು ಚಾರ್ಜ್ ಇತ್ತು, ನಮ್ಮ ಚಾರ್ಜ್ ಖಾಲಿ ಆಗಿತ್ತು. ಹಂಗಾಗಿ ನಾವು ತಾಡದಾಗ ನಿಲ್ಸಿದ್ವಿ, ಅಲ್ಲೆಲ್ಲ ಸ್ಟೇ ಮಾಡಿದ್ವಿ, ನಾವು ಚಾರ್ಜ್ ಮಾಡ್ಕೊಂಡ್ವಿ. ತಾಡದಾಗ ಹೋಗ್ಬೇಕಾದ್ರೆ ದಾರ್ಯಾಗ ಚೆನ್ನೈ ಕಡೆ ಹೋಗ್ಬೇಕಾದ್ರೆ ನೀವು ಸುತ್ತಮುತ್ತ ನೋಡ್ಬೋದು, ಇಂಡಸ್ಟ್ರಿಯಲ್ ಏರಿಯಾಸ್ ಅದಾವು, ಭಾಳ ಚಲೋ ಅದಾವು, ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ನೀವು ಸದಾ ನೋಡ್ಬೋದು. ಅದಕ್ಕೆ ನೀವು ನೋಡ್ರಿ, ಇಲ್ಲಿ ಕಾಣ್ತೈತಿ ನಿಮ್ಗೆಲ್ಲ. ಸೊ ಇದನ್ನೆಲ್ಲ ನೋಡ್ತಾ ನಾವು ನಮ್ಮ ಜರ್ನಿ ಚೆನ್ನೈ ಕಡೆ ಹೊಂಟೈತಿ. ಸೊ ಈ ಚೆನ್ನೈ ಯಾರ್ದು ಊರು ಗೊತ್ತಲ್ಲ, ತಲೈವಾ ಚೆನ್ನೈ ಎಕ್ಸ್ಪ್ರೆಸ್. ಇವತ್ತು ನಾವು ಚೆನ್ನೈದಾಗ ಇದ್ವಿ. ಚೆನ್ನೈದಾಗ ಕೆಲವು ಜಾಗಗಳು ಎಕ್ಸ್ಪ್ಲೋರ್ ಮಾಡಿದ್ವಿ, ಮಜಾ ಬಂತು. ಫಸ್ಟ್ ನಾವು ಎಗ್ಮೋರ್ ಮ್ಯೂಸಿಯಮ್ಗೆ ಹೋದ್ವಿ. ಆ ಮ್ಯೂಸಿಯಮ್ದಾಗ ಒಳಗೆ ಹೋಗೋಕ್ಕಾಗಲಿಲ್ಲ, ಹೊರಗಿನಿಂದನೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ರಿಟಿಷ್ ಕಾಲದಾಗಿಂದ ಅದು ಮ್ಯೂಸಿಯಮ್, ಅದು ಭಾಳ ಚಂದ ಕಟ್ಟ್ಯಾರ. ನೋಡಕ್ಕೆ ನೀವು ಹೊರಗಿನಿಂದ ನೋಡಿದ್ರೆ ನೋಡ್ಕೊಂತಿರ್ಬೇಕು ಅನಿಸ್ತದ. ಆಜು ಬಾಜು ಏರಿಯಾನು ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲೆಲ್ಲ ಕಂಬೈನ್ ಸ್ಟಡಿ ಮಾಡಕ್ಕೆ ಎಷ್ಟೋ ಸ್ಟೂಡೆಂಟ್ಸ್ಗಳು ಬಂದು ಅಲ್ಲಿ ಸ್ಟಡಿ ಮಾಡ್ತಿರ್ತಾರೆ ಪಾರ್ಕ್ ಹತ್ರ, ಮ್ಯೂಸಿಯಮ್ ಹತ್ರ. ಸೊ ಎಷ್ಟೋ ಟೂರಿಸ್ಟ್ಗಳು ಬಂದಿದ್ರು ಹೊರಗಿನಿಂದ ನೋಡಕ್ಕೆ. ಅದನ್ನ ನೋಡಿ ನಾವು ಅಲ್ಲಿಂದ ನೆಕ್ಸ್ಟ್ ಸುಕುಬಾಯಿ ಬಿರಿಯಾನಿ ತಿನ್ನಕ್ಕೆ ಹೋದ್ವಿ. ಬಿರಿಯಾನಿ ಭಾಳ ಚಲೋ ಇತ್ತು. ನಾನು ಮಟನ್ ಬಿರಿಯಾನಿ ತಿಂದೆ ಇವತ್ತು. ಬಿರಿಯಾನಿ ಭಾಳ ಕ್ವಾಂಟಿಟಿನೂ ಜಾಸ್ತಿ ಇತ್ತು ಮತ್ತು ಕ್ವಾಲಿಟಿನೂ ಮಸ್ತ್ ಇತ್ತು. ಸೊ ಆ ಬಿರಿಯಾನಿ ತಿಂದಮೇಲೆ ಆಮೇಲೆ ಲಾಸ್ಟಿಗೆ ನಾವು ಒಂದು ಅರೇಬಿಯನ್ ಗ್ರೇಪ್ ಅಂತ ಜ್ಯೂಸ್ ಇರ್ತದೆ, ಅದು ಜ್ಯೂಸ್ ಕುಡಿದೆ. ಆ ಜ್ಯೂಸ್ ಭಾರಿ ಇರ್ತದೆ. ನಾ ಇಲ್ಲಿ ತಮಿಳ್ನಾಡು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಒಂದ್ಸತಿ ಕುಡಿದಿದ್ದೆ. ಸೊ ಈಗ ಮತ್ತೆ ನೆನಪಾತ್ ನನಗೆ ಆ ಜ್ಯೂಸ್ ಕುಡಿಬೇಕಂತ. ಗ್ರೇಪ್ ಅದು ಕುಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ನೇಪಿಯರ್ ಬ್ರಿಡ್ಜ್ಗೆ ಹೋದ್ವಿ. ನೇಪಿಯರ್ ಬ್ರಿಡ್ಜಿಂದ ಕ್ರಾಸ್ ಮಾಡಿದ್ವಿ. ಅಲ್ಲಿಂದ ಮುಂದೆ ನಾವು MGR ಮತ್ತು ಜಯಲಲಿತಾ ಅವರ ಮೆಮೊರಿಯಲ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಭಾಳ ಶಾಂತಿ ಇರ್ತದ ಅಲ್ಲೆಲ್ಲ. ಅವ್ರದ್ದು ಗೋರಿ ಐತಲ್ಲಿ. ಸೊ ಅಲ್ಲಿ ನಿಂತ್ವಿ, ಸ್ವಲ್ಪ ಎಲ್ಲ ನೋಡಿದ್ವಿ. ವಾತಾವರಣ ಎಲ್ಲ ಶಾಂತ ಐತಿ. ಜನರು ಬರ್ತಾರೆ, ತುಂಬ ಜನ ಐತ್ರಿ ಅಲ್ಲಿ ನೋಡಕ್ಕೆ. ಅದನ್ನ ನೋಡಕ್ಕೆ, ಗೋರಿಗಳು ನೋಡಕ್ಕೆ ಬರ್ತಾರೆ. ಅಲ್ಲಿ ಬಂದು ಫೋಟೋ ತಕ್ಕೊಳ್ಳೋದು. ಸೊ ಅಲ್ಲಿ ಮಸ್ತ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಬೀಚ್ ಕಡೆ ಹೋದ್ವಿ. ಅದೇ ಬಾಜುಕ್ಕನ ಬೀಚ್ ಐತಿ. ಸೊ ಹಂಗಾಗಿ ಅಲ್ಲಿ ವ್ಯೂಸು ಮಸ್ತ್ ಐತಿ. ಬೀಚ್ಗೆ ಹೋಗ್ಬೇಕಾದ್ರೆ ನಡು ಹಂಗೆ ಅಂಗಡಿಗಳು ನೋಡ್ಕೊಂತ ಹೋದ್ವಿ. ನಡು ಎಷ್ಟೋ ಅಂಗಡಿಗಳು ಇದ್ದು, ಭಾರಿ ಚಲೋ ಅಂಗಡಿಗಳು ಇದ್ದು. ಸೊ ಅಲ್ಲಿ ನಾವು ಸ್ವಲ್ಪ ಸಾಮಾನು ತೊಗೊಂಡ್ವಿ. ನಮ್ಮ ಯಾರ್ಯಾರು ಫ್ರೆಂಡ್ಸ್ ಹಂಗೆ ಗೊತ್ತಿರೋರಿಗೆಲ್ಲ ಸಾಮಾನು ತೊಗೊಂಡು ಮುಂದೆ ಕಡೆ ಕಬ್ಬಿನ ಹಾಲು ಕುಡಿದ್ವಿ ಬಾಜುಕ್ಕೆ. ಭಾಳ ಚಲೋ ಇತ್ತು ಕಬ್ಬಿನ ಹಾಲು. ಯಾಕಂದ್ರೆ ಅದು ಅದ್ರಕ್ಕೆ ಇರ್ತದಲ್ಲ, ಅದ್ರಕ್ಕೆ ನಿಂಬೆಕಾಯಿ ಹಾಕಿ ಮಾಡಿದ್ರು. ಫ್ರೆಶ್ ಕಬ್ಬಿತ್ತು, ಕಡ್ಕೊಂಬಂದಿತ್ತು ಹೊಲ್ದಾಗಿಂದ. ಸೊ ನಮ್ಮ ಮುಂದೆ ಮಾಡಿದ್ರು, ಅವರು ಮಾಡಿ ಕೊಟ್ಟರು. ಅದು ಕಾಜಿನ ಗ್ಲಾಸ್ದಾಗ ಕುಡಿಯಂಗಿಲ್ಲ. ಕಾಜಿನ ಗ್ಲಾಸ್ದಾಗ ಕುಡಿದ್ರೆ ಏನಾಗ್ತೈತೆ ಅಂದ್ರೆ ತುಂಬ ಜನ ಕುಡಿತಿರ್ತಾರಲ್ಲ, ಹಾಗಾಗಿ ಪೇಪರ್ ಗ್ಲಾಸ್ದಾಗ ಕುಡಿದ್ವಿ. ಕುಡಿದು ಮಜಾ ಬಂತು. ಅಲ್ಲಿಂದ ಸ್ವಲ್ಪ ಬೀಚ್ ಕಡೆ ಹೋದ್ವಿ. ಮುಂದೆ ಅಲ್ಲಿ ಬೀಚ್ ಸೈಡ ಬಲೂನ್ ಹಾಕಿರ್ತಾರಲ್ಲ, ಬಲೂನ್ಗೆ ಬಂದೂಕ್ಲೆ ಹೊಡಿದಿರ್ತಿತ್ತು. ಅವಾಗೆಲ್ಲ ನಾವು ಸಣ್ಣವರು ಜಾತ್ರೆಗೆ ಹೋಗ್ಬೇಕಾದ್ರೆ ಆಡಿದ್ದದು. ಅಂದ್ರೆ ಒಂದು ದುಡ್ಡು ಕೊಟ್ಬಿಟ್ಟು ನೀವು ಇಷ್ಟು ಬಲೂನ್ ಹೊಡಿಬೋದು ಅಂತ, ಬಂದೂಕ್ಲೆ ಹೊಡಿಬೋದು ಅಂತ ಒಂದು ಇದು ಗೇಮ್ ಇರ್ತದೆ. ಸೊ ಆ ಟೈಪ್ ನಾವು ಹೊಡಿಲಿಲ್ಲ, ನಮ್ಮ ದೋಸ್ತ ವಿನೋದ್ ಅವರು ಹೊಡೆದ್ರು. ಸೊ ನೋಡಿದ್ವಿ ಭಾಳ. ಅದೆಲ್ಲ ಸಣ್ಣವರಿದ್ದಾಗ ಒಂದ್ಸತಿ ನಾವು ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ಅಪ್ಪರ, ಅದನ್ನ ಅವಾಗ ಹೊಡಿತಿದ್ವಿ. ಸೊ ಅದು ನೆನಪಾಯ್ತು, ಆ ಮೆಮರೀಸ್ ಎಲ್ಲ ನೆನಪಾಯ್ತು. ಭಾಳ ಚಲೋ ಇತ್ತು. ಅಲ್ಲಿಂದ ಸ್ವಲ್ಪ ಕೂತ ಆಮೇಲೆ ಮತ್ತು ಈ ಚೆನ್ನೈ ರೋಡ್ಗಳ ಮಧ್ಯದಿಂದ ಸೀದಾ ಬೆಂಗಳೂರು ಕಡೆ ಹೊಂಟೈತು ಪಯಣ. ನೋಡ್ಬೇಕು ಬೆಂಗಳೂರು ಹವೆ ಹೆಂಗೈತಂತ ಎಕ್ಸ್ಪ್ಲೋರ್ ಮಾಡ್ಬೇಕು. ಏನಪ್ಪ ಅಂತಂದ್ರೆ, ನೀವು ತುಂಬಾ ಸರಿ ನನಗೆ ಈ ವಿಟಾರನ್ನ ಚಾರ್ಜ್ ಮಾಡೋದು ನೆಕ್ಸಾ ಮಾರುತಿ ಸುಜುಕಿ ಶೋರೂಮ್ ಹತ್ರ ಚಾರ್ಜ್ ಮಾಡೋದು ನೋಡಿರ್ತೀರಿ. ಆದ್ರೆ ಈಗ ನೋಡ್ರಿ ನಾ ಎಲ್ಲಿ ಚಾರ್ಜ್ ಮಾಡ್ಕೊಳತ್ತೇನಂತ ನೋಡ್ರಿ.
ಇದು ಹೆಂಗಪ್ಪ ಅಂತ ಸಾಧ್ಯ ಆಯ್ತು ಅಂತಂದ್ರೆ ಅಲ್ಲೇ ಬರ್ತೈತೆ ನಮ್ಮ ಇ ಫಾರ್ ಮೀ ಆ್ಯಪ್, ಅಲ್ಲಿ ಯೂಸ್ ಬರ್ತದೆ ಅದು. ಯಾಕಂದ್ರೆ ನಾವು ತುಂಬ ಕಡೆ ಹೋಗ್ಬೇಕಾದ್ರೆ ಇ ಫಾರ್ ಮೀ ಆ್ಯಪ್ ನಿಮ್ಗೆ ಎಲ್ಲಿ ಚಾರ್ಜರ್ ಐತಿ, ಎಷ್ಟು ದೂರ ಐತಿ, ಯಾವ ಚಾರ್ಜರ್ ಐತಿ, ಮತ್ತು ಅದು ಎಷ್ಟು ದುಡ್ಡು ತೊಗೋತೈತಿ ಒಂದ್ಸತಿ ಚಾರ್ಜ್ ಮಾಡ್ಕೊಳಕ್ಕೆ, ನೀವು ಅಡ್ವಾನ್ಸ್ ಆಗಿ ಸ್ಲಾಟ್ ಬುಕ್ ಮಾಡ್ಬೋದು. ಟೈಮ್ ಉಳಿತದೆ ನಿಮ್ಮದು ಅಲ್ಲಿ ಹೋಗಿ ವೇಟ್ ಮಾಡೋದಕ್ಕಿಂತ ಮತ್ತು ಪೇ ಮಾಡೋದಕ್ಕಿಂತ ನೀವು ಫಸ್ಟಿಗೆ ಬುಕ್ ಮಾಡಿ ಚಾರ್ಜ್ ಮಾಡ್ಕೊಂತ ಆರಾಮಾಗಿಟ್ಟು ಅಲ್ಲಿ ಚಾರ್ಜ್ ಆದ ತಕ್ಷಣ ನೀವು ಅಲ್ಲಿಂದ ಮುಂದೆ ಹೋಗ್ಬೋದು. ಸೊ ಅಲ್ಲಿ ಈ ಇ ಫಾರ್ ಮೀ ಆ್ಯಪ್ ಯೂಸ್ ಬರ್ತೈತಿ. ಭಾಳ ಚಲೋ ಆ್ಯಪ್ ಐತದ. ಯಾಕಂದ್ರೆ ನಮ್ಮಂಥವ್ರು ಹಿಂಗೆ ಜರ್ನಿ ಪ್ಲ್ಯಾನ್ ಮಾಡ್ಬೇಕಾದ್ರೆ ಇವೆಲ್ಲ ಪ್ಲ್ಯಾನ್ ಮಾಡ್ಕೊತ ಹೋಗ್ಬೇಕಾಗ್ತೈತಿ. ಸೊ ಎಲ್ಲೆಲ್ಲಿ ಯಾವ್ಯಾವ ದಾರ್ಯಾಗ ಐತಿ, ಯಾವ ಏರಿಯಾದಾಗ ಇದು ಚಾರ್ಜರ್ ಅವೈಲೇಬಲ್ ಅದಾವೆ, ಸೊ ಅದ್ರ ಥ್ರೂ ನಮಗೆಲ್ಲ ಭಾಳ ಈಸಿಯಾಗಿ ಗೊತ್ತಾಗ್ತದೆ. ಸೊ ಇದಕ್ಕೆ ನಾವು ಚಾರ್ಜ್ ಹಾಕೀನಿ. ಈಗ ನಾನು ಸ್ವಲ್ಪ ಚಾರ್ಜ್ ಹಾಕ್ತೀನಿ, ಯಾಕಂದ್ರೆ ಇಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು, ಬೆಂಗಳೂರು. ಸೊ ಬೆಂಗಳೂರು ಕಡೆ ಪಯಣ ಐತಲ್ಲ, ಸ್ವಲ್ಪ ಎಕ್ಸೈಟೆಡ್ ಅದೀನಿ. ಚಾರ್ಜ್ ಮಾಡ್ಕೊಂಡು ನಾನು ಚಾರ್ಜ್ ಆಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ. ಬರ್ರಿ, ಮತ್ತೆ ಸಿಗ್ತೀನಿ ಬೆಂಗಳೂರದಾಗ ನಾಳೆ.